ಇಷ್ಟು ವರ್ಷಗಳ ಕಾಲ ನಮ್ಮ ರಾಜಕೀಯ ನಾಯಕರು ವಿದ್ಯಾರ್ಥಿಗಳನ್ನು ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ. ಆದರೆ ಇವತ್ತು ಎಂಥ ಕಾಲ ಬಂದಿದೆ ಅಂತ ಹೇಳಿದರೆ ಅದೇ ವಿದ್ಯಾರ್ಥಿಗಳ ಮುಂದೆ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕಾಮಕ್ಕಿಮ್ಮಕ್ಕಂತೇನಾದರೂ ಅಂದರೆ ಸರ್ಕಾರದ ಬುಡಾನೇ ಅಲ್ಗಾಡಿಸ್ತಾರೆ. ಇತ್ತೀಚೆಗೆ ನಿಮಗಂತೂ ಉದಾಹರಣೆ ಕೂಡ ಗೊತ್ತಿದೆ ಏನು ಅಂತ, ಆಮೇಲೆ ನೀವು ಗೆಸ್ ಮಾಡಿ. ಹೊಸ ತಲೆಮಾರಿನ ಭೀತಿಗೆ ನಮ್ಮ ರಾಷ್ಟ್ರೀಯ ಪಕ್ಷಗಳ ಸ್ಟೂಡೆಂಟ್ಸ್ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಸುದ್ದಿ ಹೂರಣ ಇಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. ಹಳೆ ರಾಜಕೀಯಕ್ಕೆ ಹೊಸ ಟಾರ್ಗೆಟ್ ಜೆನ್ಜಿ ಮತ ಬ್ಯಾಂಕ್. 2029ರ ಚುನಾವಣೆ ಗೇಮ್ ಚೇಂಜರ್ ಆಗೋದು ಜೆನ್ಜಿನಾ? ಜೆನ್ಜಿಗಳನ್ನ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ನಡುವೆ ಪೈಪೋಟಿ. ಯುವ ಮತ ಯಾರಿಗೆ ಒಲಿಯುತ್ತೋ ಅವರು ದೆಹಲಿ ಗದ್ದುಗೆ ಏರುವ ದಾರಿ ಸುಗಮವಾಗುತ್ತೆ. 2029ರ ಲೋಕಸಭಾ ಚುನಾವಣೆಗೆ ಇನ್ನೂ ಸಮಯವಿದೆ. ಆದ್ರೆ ಈಗಾಗಲೇ ರಾಜಕೀಯ ಪಕ್ಷಗಳ ಕಣ್ಣು ಜೆನ್ಜಿಗಳ ಮೇಲೆ ನೆಟ್ಟಿದೆ. ಕಾರಣ, ದೇಶದ ರಾಜಕೀಯದಲ್ಲಿ ಹೊಸ ತಲೆಮಾರು ದೊಡ್ಡ ಮತ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಇದೇ ಈಗ ಬಿಜೆಪಿ ಕಾಂಗ್ರೆಸ್ ಪಾಲಿಗೆ ಹೊಸ ರಾಜಕೀಯ ಸೂತ್ರಕ್ಕೆ ಅನಿವಾರ್ಯವಾಗಿ ಹೊಂದಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಜೆನ್ಜಿಗಳ ಸಾಮರ್ಥ್ಯ ಎಂತಹದ್ದು ಅನ್ನೋದಕ್ಕೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯೇ ಸಾಕ್ಷಿ. ಕಾಕ್ರೋಚ್ ಪಾರ್ಟಿ ನಾಯಕ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ನಡೆದ ಹೋರಾಟ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಮಾಡಿತು. ಇದರ ಬೆನ್ನಲ್ಲೇ ಜೆನ್ಜಿಗಳು ಜಾರ್ಖಂಡ್ನಲ್ಲಿ ಹೋರಾಟಕ್ಕಿಳಿದು ಸರ್ಕಾರವನ್ನೇ ಮಂಡಿಯೂರುವಂತೆ ಮಾಡಿದ್ರು. ಈಗ ಉತ್ತರ ಪ್ರದೇಶದಲ್ಲಿ ಸದ್ದು ಮಾಡ್ತವ್ರೆ. ಹೀಗೆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಜೆನ್ಜಿಗಳು ನಿರ್ಣಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಜೆನ್ಜಿಗಳನ್ನ ತಮ್ಮತ್ತ ಸೆಳೆಯಲು ಆಪರೇಷನ್ ಆರಂಭಿಸಿವೆ. ಮೋದಿ ಸರ್ಕಾರವಂತೂ ಯುವಕರಿಗೆ ಹತ್ತಿರವಾಗಲು ಹೊಸ ಹೊಸ ತಂತ್ರವನ್ನ ಮಾಡುತ್ತಿದೆ. ದಿನಕ್ಕೊಂದು ವಿವಿಗೆ ಭೇಟಿ ಕೊಡಿ ಎಂದು ಕೇಂದ್ರ ಮಂತ್ರಿಗಳಿಗೆ ಮೋದಿ ಟಾಸ್ಕ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸುವಂತೆ ಹುಕ್ಕುಂ ಹೊರಡಿಸಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ಆರಂಭಿಸಲು ಶಿಕ್ಷಣ ಮಂತ್ರಿ ಪ್ರಹ್ಲಾದ್ ಜೋಶಿ ತಯಾರಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶ ಹೊಸ ತಲೆಮಾರನ್ನ ತಲುಪಲು ಮುಂದಾಗಿದ್ದಾರೆ. ಯುವಕರೊಂದಿಗೆ ನೇರ ಸಂವಾದ ಶುರು ಹಚ್ಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವ ಜನರ ಜೊತೆ ಆಸ್ಕ್ ಮಿ ಎನಿಥಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಕಾಂಗ್ರೆಸ್ ತಂತ್ರಗಳಿಗೆ ಜೆನ್ಜಿಗಳು ಒಲಿಯುತ್ತಾರಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಸಿಗೋದು 2029ರಲ್ಲೇ. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ಎಸ್, ಸ್ಟೂಡೆಂಟ್ಸ್ ಪ್ಯಾಕೇಜ್ಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಈಗ ಮುಂದಾಗ್ತಾ ಇದ್ದಾವೆ ಅನ್ನೋದಕ್ಕೆ ಆ ಸುದ್ದಿ ಸಾಕ್ಷಿ. ನನ್ನ ಕಲೀಗ್ ಸಂಜಯ್ ನಾಯಕ್ ತುಂಬ ಒಳ್ಳೆಯ ಸುದ್ದಿ ಕೊಟ್ಟಿದ್ದೀರಿ. ಅವರು ಸ್ಪೋರ್ಟ್ಸಲ್ಲೂ ಕೂಡ ಬಹಳ ತಮ್ಮದೇ ಆದಂಥ ಇಂಟರ್ನ್ಯಾಷನಲ್ ವಿಚಾರ ಇರ್ಬೋದು, ಎಲ್ಲ A to Z. ಯಾಕಂತ ಹೇಳಿದ್ರೆ ಅವರು ಗೋಲ್ಡ್ ಮೆಡಲಿಸ್ಟು ಜರ್ನಲಿಸಮಲ್ಲಿ, ಅದು ಕೂಡ. ಆಮೇಲೆ ತುಂಬ ಸಂಭಾವಿತ ಮನುಷ್ಯ. ಅವರ ನಡವಳಿಕೆ ಇಡೀ ಅವರ ಪತ್ರಿಕೋದ್ಯಮದ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಥ್ಯಾಂಕ್ ಯು ಸಂಜಯ್, ಥ್ಯಾಂಕ್ಸ್ ಲಾಟ್.